ಸೊ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ಏನ್ ನೋಡ್ತಾ ಇದ್ದೀರಾ ಇಲ್ಲಿ? ಏನಾದ್ರು ಗೊತ್ತಾಗ್ತೈತಾ? ನೋಡಿ ಗಾಯ್ಸ್, ಸಿಂಹ ನೋಡ್ತಾ ಇದ್ದೀರಾ? ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದ್ದೀವಿ ಅಲ್ಲ, ಎಲ್ಲಿದ್ದೀನಿ ಗೊತ್ತಾ? ಎಲ್ಲಿದ್ದೀನಿ ಅಂದ್ರೆ, ನೀವು ಈ ಪ್ರಾಣಿಗಳನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಆಕ್ಚುಲಿ ನಾನು ಎಲ್ಲಿದ್ದೀನಿ ಅಂತ. ನಾನು ಆಕ್ಚುಲಿ ಬನ್ನರ್ಘಟ್ಟಾಗೆ ಬಂದಿದ್ದೀನಿ. ಬನ್ನೇರಘಟ್ಟಾಗ್ ಬಂದು ಇಲ್ಲಿ ನಾನೇನೇನ್ ನೋಡ್ದೆ ಅದನ್ನ ನಿಮ್ಗೆ ತೋರ್ಸೋಣ ಅಂತ ನನ್ನ ಆಸೆ. ನೋಡಿ ಗೈಸ್, ಇಲ್ಲಿ ಬನ್ನೇರಘಟ್ಟಕ್ಕೆ ನಮ್ ಮೆಜೆಸ್ಟಿಕ್ ಇಂದ ಆದ್ರೂ ಬರ್ಬೋದು. ನೀವು ನೋಡ್ಬೋದು, ಇಲ್ಲೇ ಒಂದು BMTC ಬಸ್ ಸ್ಟ್ಯಾಂಡ್ ಇದೆ ಬನ್ನೇರಘಟ್ಟ ಪಕ್ಕಾನೆ. ನೋಡ್ಬೋದು, ಇದೆ BMTC ಬಸ್ ಸ್ಟ್ಯಾಂಡ್. ನೋಡಿ ಗೈಸ್, ಈ ತರ BMTC ಬಸ್ಗಳು ಬೇಜಾನ್ ಇರ್ತವೆ. ಆರಾಮಾಗಿ BMTC ಬಸ್ ಅಲ್ಲೇ ಬನ್ನಿ. ಸುಮ್ಮನೆ ಪ್ರೈವೇಟ್ ವೆಹಿಕಲ್ ಅಲ್ಲಿನೂ ಬರ್ಬೋದು, ಬಟ್ ಇಲ್ಲಿ ಪಾರ್ಕಿಂಗ್ ಅದು ಇದು ಟ್ರಾವೆಲಿಂಗ್ ಜಾಸ್ತಿ ಇದಾಗತ್ತೆ. ಇಲ್ಲಿ ನೋಡ್ಬೋದು, ನಾವು ಬೆಳಗ್ಗೆನೆ ಬಂದ್ಬಿಟ್ವಿ, ಅದಕ್ಕೆ ಅಷ್ಟು ಕ್ರೌಡ್ ಇರ್ಲಿಲ್ಲ. ಆಗಾಗ ಕ್ರೌಡ್ ಸ್ಟಾರ್ಟ್ ಆಗ್ತಾ ಇತ್ತು. ಇದು ಎಂಟ್ರೆನ್ಸ್ ಗಾಯ್ಸ್. ಇಲ್ಲಿ ಏನಂದ್ರೆ, ಇಲ್ಲಿ ವಾಟ್ಸಪ್ ಅಲ್ಲಿ ನಾವು ಟಿಕೆಟ್ ಬುಕ್ ಮಾಡ್ಬೋದು. ಈ QR ಕೋಡ್ ನ ಸ್ಕ್ಯಾನ್ ಮಾಡಿ, ಈ QR ಕೋಡ್ ಮುಖಾಂತರನೇ ನಾವು ಟಿಕೆಟ್ ನ ಬೈ ಮಾಡ್ಬೋದು. ಟಿಕೆಟ್ ಯಾಕಂದ್ರೆ ನಮ್ ಸಮಯ ಉಳಿತಾಯ ಆಗತ್ತೆ, ಮತ್ತೆ ಅಲ್ಲಿ ಟಿಕೆಟ್ ಕೌಂಟರ್ ಕ್ಯೂ ನೋಡಿ, ಇದು ಆಕ್ಚುಲಿ ಟಿಕೆಟ್ ತಗೊಳ್ಳೋ ಜಾಗ. ಇಲ್ಲಿ ಕ್ಯೂ ಅದು ಇದು ಏನಾದ್ರು ಇದ್ರೆ ಸುಮ್ನೆ ಟೈಮ್ ವೇಸ್ಟ್ ಮಾಡಿದೆ, ಅಲ್ಲೇ ನಾವು ವಾಟ್ಸಪ್ ಅಲ್ಲೇ ತಗೊಬಹುದು. ಬಟ್ ನಮ್ಗೇನು ಗೊತ್ತಾಗ್ಲಿಲ್ಲ ಯಾವ ತರ ಟಿಕೆಟ್ ತಗೊಬೇಕು, ಯಾವ್ದಕ್ಕೆ ಎಷ್ಟು ಟಿಕೆಟ್ ತಗೊಬೇಕು. ಇಲ್ಲಿ ಸಫಾರಿ ಇದೆ, ಝೂ ಇದೆ, ಬಟರ್ಫ್ಲೈ ಪಾರ್ಕ್ ಇದೆ. ಮೂರಕ್ಕೂ ಸೇರ್ ತಗೊಳ್ಳೋದಾ ಇಲ್ಲ ಒಂದಕ್ಕೆ ತಗೊಳ್ಳೋದಾ? ಏನಾದ್ರು ಡೌಟ್ ಇದ್ರೆ ಇಲ್ಲೇ ಡೈರೆಕ್ಟ್ ಆಗಿ ತಗೋಬಹುದು. ಗಾಯ್ಸ್, ನೀವೇನ್ ನೋಡ್ತಾ ಇದೀರಾ, ಇಲ್ಲಿ ಎಂಟ್ರೆನ್ಸ್ ಅಲ್ಲಿ 2 ಇದೆ. ಈ ಕಡೆ ಹೋದ್ರೆ ಸಫಾರಿ, ಲೆಫ್ಟ್ ಹೋದ್ರೆ ಸಫಾರಿ, ರೈಟ್ ಹೋದ್ರೆ ಝೂ. ಗಾಯ್ಸ್, ಫಸ್ಟ್ ನಾವು ಝೂ ಹೋಗೋಣ ಅಂತ ಹೋದ್ರಿ, ಬಟ್ ಬೇಡ, ಫಸ್ಟ್ ಮಾರ್ನಿಂಗ್ ಪ್ರಾಣಿಗಳು ನೋಡೋಣ, ಬೆಳಗ್ಗೆನೆ ಪ್ರಾಣಿಗಳು ಚೆನ್ನಾಗಿರ್ತವೆ ಅಂತ ಫಸ್ಟ್ ನಾವು ಸಫಾರಿಗೆ ಹೋದ್ವಿ. ಇಲ್ಲಿ ಸಫಾರಿಗೆ ಫಸ್ಟ್ ನಮ್ದೇ ಬ್ಯಾಚ್ ಇರೋದು. ನೋಡಿ, ಎಲ್ಲ ಕೂತಿದ್ದಾರೆ. ಇವ್ರನ್ನೆಲ್ಲ ಒಂದು ವ್ಯಾನ್ ಅಲ್ಲಿ ಕರ್ಕೊ ಹೋಗ್ತಾರೆ. ಇದರಲ್ಲಿ 2 ತರ ಇದೆ ಗಾಯ್ಸ್, ಒಂದು AC, ಇನ್ನೊಂದು ನಾನ್ AC. ನನ್ಗೆ ನಾರ್ಮಲ್ ಆಗಿ ಈ ತರ ಬಸ್ಸಸ್ ಅಲ್ಲಿ ಹೋಗೋದು ಅಷ್ಟು ಕಂಫರ್ಟಬಲ್ ಇಲ್ಲ. ಬಟ್ AC ಅಲ್ಲಿ 360 ಡಿಗ್ರಿ ಒಳ್ಳೆ ವ್ಯೂ ಸಿಗತ್ತೆ, ಮತ್ತೆ ಈ ತರ ಗ್ರಿಲ್ಸ್ ಇರಲ್ಲ. ನೀವೇನೋ ಹೋಗ್ಬೇಕಾದ್ರೆ AC ಅಲ್ಲೇ ಹೋಗಿ. ಬಟ್ ನಾನು ವಿಡಿಯೋ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಗ್ರಿಲ್ಸ್ ಎಲ್ಲ ಅಡ್ಡ ಒಂದು ಡಿಸ್ಟರ್ಬೆನ್ಸ್ ಆಗತ್ತೆ. ನೆಕ್ಸ್ಟ್ ನೀವೇನಾದ್ರೂ ವಿಡಿಯೋ ಕ್ಯಾಪ್ಚರ್ ಮಾಡೋದು, ಇಲ್ಲಾಂದ್ರೆ ನೀವು ವಿಡಿಯೋಸ್ ಬೇಕಲ್ವಾ ನಿಮ್ಗೆ, ಫೋಟೋಸ್ ವಿಡಿಯೋಸ್, ನಾನು ನಿಮ್ಗೆ AC ಪ್ರಿಫರ್ ಮಾಡ್ತೀನಿ. AC ಅಲ್ಲೇ ಆರಾಮಾಗಿ ಹೋಗಿ ನೋಡ್ಬೋದು ಗಾಯ್ಸ್. ನಾವು ಫಸ್ಟ್ ಸ್ಟೆಪ್ ಬೈ ಸ್ಟೆಪ್ ಇದೆ ಸಫಾರಿಯಲ್ಲಿ. ಫಸ್ಟ್ ಎಲ್ಲ ಅರ್ನಿವರಸ್ ಇದೆ, ಮತ್ತೆ ಕಾರ್ನಿವರಸ್ ಇದೆ, ಆತರ ಸ್ಟೆಪ್ ಐತೆ. ಅರ್ಬಿವರಸ್, ಓಮ್ನಿವರಸ್ ಇದೆ ಗಾಯ್ಸ್. ಇದರಲ್ಲಿ ಅರ್ಬಿವರಸ್ ಅಂದ್ರೆ ಬರೀ ಸಾಧು ಪ್ರಾಣಿಗಳು. ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಈ ಜಿಂಕೆ, ಕಾಡೆಮ್ಮೆ, ಮತ್ತೆ ಇತ್ಯಾದಿಗಳಿದಾವೆ. ಮತ್ತೆ ಇದಾದ್ಮೇಲೆ ನೀವೇ ನೋಡ್ತೀರಲ್ಲ ಗೈಸ್ ವಿಡಿಯೋದಲ್ಲಿ, ನೋಡಿ ಏನೇನಿದೆ ಅಂತ. ಇಲ್ಲಿ ನೋಡ್ಬೋದು, ಇದು ಒಂದು ಪಾಂಡ್. ಈ ಪಾಂಡ್ ಒಳಗಡೆ ಮೊಸಳೆ ಇದೆ ಗೈಸ್. ಮೊಸಳೆ ತೋರ್ಸಕ್ ಆಗಲ್ಲ, ಬಟ್ ನೀವು ಬರ್ತೀರಲ್ವಾ ಈ ವಿಡಿಯೋ, ಏನು ಬನ್ನೇರಘಟ್ಟಕ್ಕೆ ಬೇಜಾನ್ಸಲಿ ಬಂದಿರ್ತೀರ ನೀವು, ಈ ವಿಡಿಯೋ ನಿಮ್ಗೆ ಡಿಫ್ರೆನ್ಸ್ ಆಗಲ್ಲ. ಬಟ್ ಆದ್ರೂ ಕಂಟೆಂಟ್ ಒಂದು ಇದು, ನನ್ನ ಚಾನಲ್ ಸ್ವಲ್ಪ ಈಗೀಗ ಬೆಳಿತಾ ಇದೀನಲ್ವಾ, ಅದಕ್ಕೋಸ್ಕರ ಒಂದು ಸ್ಟೆಪ್ ಬೈ ಸ್ಟೆಪ್ ಬೆಳ್ಕೊಂಬರೋಣ ಅಂತ ಲೋ ಬಜೆಟ್ ಅಲ್ಲಿ. ಆಕ್ಚುಲಿ ಈಗ ಸದ್ಯಕ್ಕೆ ನನ್ನ ಹತ್ರ ದೊಡ್ಡ ಟ್ರಿಪ್ ಹೋಗೋದು, ದೊಡ್ಡದಾಗಿ ವಿಡಿಯೋ ಮಾಡಕ್ಕೆ ಏನು ಅಷ್ಟೊಂದು ಬಜೆಟ್ ಏನಿಲ್ಲ ನನ್ನ ಹತ್ರ. ಅದಕ್ಕೆ ಸಿಕ್ಕದಾಗೆ ನೋಡ್ಬೋದು ಗೈಸ್. ನೀವಿಲ್ಲಿ ಇಷ್ಟೊತ್ತು ಆನೆಗಳು ನೋಡಿದ್ರಲ್ವಾ, ಈಗ ನೆಕ್ಸ್ಟ್ ವೈಲ್ಡ್ ಅನಿಮಲ್ಸ್ ನಾವು ನೋಡಕ್ ಹೋಗ್ತಾ ಇದೀವಿ. ಇದು ಸ್ಟೆಪ್ ಬೈ ಸ್ಟೆಪ್ ಹೇಳಿದ್ನಲ್ಲ ನಾನು, ಒಂದೊಂದಕ್ಕೂ ಒಂದೊಂದು ಗೇಟ್ಗಳಿದಾವೆ. ಆ ಗೇಟ್ಗಳು ನೀವು ನೋಡ್ಬೋದು. ಈ ಕಾರ್ನಿವರಸ್ ಇರ್ತಾವಲ್ವಾ, ಈ ಫುಲ್ ವೈಲ್ಡ್ ಅನಿಮಲ್ಸ್, ಅದಕ್ಕೆ ಸಪರೇಟ್ ಆಗಿ ದೊಡ್ಡದಾಗಿ ಹಾಕಿದ್ದಾರೆ ಕೇಜು. ಇಲ್ಲಿ ನೋಡ್ಬೋದು ನೀವು,
ಇಲ್ಲೇನಿದೆ ಅಂತ. ಇವಾಗ ನೋಡಿ ಕರಡಿಗಳು, ಬಿಯರ್ಡ್ಸ್, ಕರಡಿಗಳು ಸ್ಟಾರ್ಟ್ ಆಗ್ತಾ ಇದ್ದಾವೆ. ನೋಡಿ ನೀವು ಏನ್ ನೋಡ್ತಾ ಇದ್ದೀರಾ, ಇವಾಗ ಕರಡಿ ಬಂದಿದೆ ಗಾಯ್ಸ್. ಕರಡಿ ಬಂದಿಲ್ಲ, ನಾವು ಕರಡಿ ಇರೋ ಜಾಗಕ್ಕೆ ಹೋಗಿದ್ದೀವಿ. ಇದು ಸಫಾರಿಗೆ ಮತ್ತೆ ಝೂಗೆ ಏನ್ ಡಿಫ್ರೆನ್ಸ್ ಅಂದ್ರೆ, ಆ ಪ್ರಾಣಿಗೆ ತಕ್ಕ ಹಾಗೆ ಅಟ್ಮಾಸ್ಫಿಯರು ಮತ್ತೆ ಅದಕ್ಕೆ ವಾತಾವರಣ ಸೆಟ್ ಏನ್ ಮಾಡಿಲ್ಲ, ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಬಿಟ್ಟಿರೋದು. ಅದನ್ನ ನಾವು ಹೋಗಿ ನೋಡೋದು. ಕಾಡಲ್ಲಿ ಇರುತ್ತೆ, ಅದನ್ನ ಹೋಗಿ ನೋಡ್ತೀವಿ. ಬಟ್ ಝೂ ಅಲ್ಲಿ ಪಾಪ ಅವನ್ನ ಕೂಡ ಹಾಕ್ಬಿಟ್ಟಿರ್ತವೆ, ಅವನ್ನ ಫ್ರೀ ಆಗಿ ಹಿಂಗ್ ಬಿಟ್ಟಿರಲ್ಲ. ನೋಡಿ ಝೂ ಅಲ್ಲಿ ಈ ತರ ಎಲ್ಲ ಮಲಗಿರಲ್ಲ ಅವು, ಆ ಕಡೆ ಈ ಕಡೆ ಓಡಾಡ್ತಾ ಇರ್ತವೆ, ನೋಡ್ಬೋದು. ನೆಕ್ಸ್ಟ್ ಅವೆಲ್ಲ ಸಾಧು ಪ್ರಾಣಿಗಳು ಮುಗಿತಾ, ನೆಕ್ಸ್ಟ್ ಇನ್ನೊಂದು ಸ್ಟೇಜು ಈ ತರ ಫುಲ್ ಮಾಡಿ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಗೈಸ್, ನೆಕ್ಸ್ಟ್ ಪ್ರಾಣಿ ನೋಡಕ್ಕೆ. ನೆಕ್ಸ್ಟ್ ಯಾವ್ದಿರ್ಬೋದು, ಏನಾದ್ರೂ ಗೊತ್ತಾಗ್ತೈತಾ ನಿಮ್ಗೆ ನೆಕ್ಸ್ಟ್ ಯಾವ್ದು ಏನು ಅಂತ? ನೋಡಿ ಎಷ್ಟು ಜನ ಆಗ್ಲೇ ಫೋಟೋ ವಿಡಿಯೋ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾರೆ. ನೋಡಿ ಈಗ ಬರುತ್ತೆ, ನೋಡ್ಬೋದು ಗಾಯ್ಸ್. ಅಲ್ಲಿ ಗ್ರಿಲ್ಸ್ ಇಡಕ್ಕೆ ಏನೋ ಅಲ್ಲಿ ವಿಡಿಯೋನ ಹಿಡಿಯಕ್ ಆಗ್ತಾ ಇಲ್ಲ ಗಾಯ್ಸ್. ಆದ್ರೂ ಯಾವ್ದೋ ಒಂದು ಮೂಲೆಯಲ್ಲಿ ಝೂಮ್ ಹಾಕಿ ಸ್ಕೋಪ್ ಹಾಕಿ ಅದು ಇದು ಮಾಡಿ ನೋಡಿ ಗಾಯ್ಸ್, ಎಷ್ಟ್ ಚೆನ್ನಾಗಿ ಹೆಂಗ್ ನಡ್ಕೊಂಡ್ ಬರ್ತೈತೆ ಇದು. ಮಸ್ತ್ ಆಗೈತೆ ನೋಡಿ guys ಇದು ಚಿರತೆ. ಅದು ಗಂಡು ಚಿರತೆ ಗಾಯ್ಸ್. ಇದು ನೆಕ್ಸ್ಟ್ ನಮ್ಮ ವ್ಯಾನ್ ಹತ್ರ ಬರುತ್ತೆ. ಈಗ ನೋಡ್ಬೋದು ಹಿಂಗೆ ಕೆಳಗಡೆ ಬಂದು ಎಲ್ಲ ಅವ್ರು ಹೇಳ್ತಾರೆ, ಯಾರು ಡ್ರೈವರು, ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ ಅಟ್ಯಾಕ್ ಮಾಡ್ಬೋದು, ಕೈಯನ್ನು ಆಚೆ ಇಟ್ಬಿಡ್ರಿ ಅದು ಇದು ಅಂತ ಹೇಳ್ತಾರೆ. ಅದಕ್ಕೆ ಎಲ್ಲರೂ ಕಿಟಕಿ ಹಾಕ್ಬಿಟ್ಟಿದೀವಿ. ನೀವು ನೋಡ್ಬೋದು ಜನ ಎಷ್ಟು ಕ್ಯೂರಿಯಾಸಿಟಿಯಿಂದ ಯಾವ ತರ ನೋಡ್ತಾ ಇದಾರೆ ಅಂತ ಇದನ್ನ. ಮತ್ತೆ ಮೂವ್ ಆಗ್ಬಿಡ್ತು ಮುಂದೆ ಮೂವ್ ಆಗಿ, ಈಗ ನೋಡಿ ಈಗ ಬರ್ತಾ ಇದೆ. ಅದು ಹತ್ರ ಬರ್ತಾ ಇರೋದಕ್ಕೆ ವೆಹಿಕಲ್ ನಿಲ್ಸ್ಬಿಡ್ತು. ಇಲ್ಲಿ ಸೈಡ್ ಅಲ್ಲಿ ಹೋಗ್ಬಿಡತ್ತೆ. ಈಗ ಏನ್ ನಮ್ಮ ಹತ್ರ ಏನ್ ಬರಲ್ಲ ಇದು. ನೋಡ್ಬೋದು ಯಾವ ತರ ನೋಡ್ತಾ ಇದಾರೆ ಜನ ಅಂತ. ನೋಡಿ ಗೈಸ್ ಯಾವ ತರ ಇದೆ ಏನು ಅಂತ. ಫುಲ್ ನಾರ್ಮಲ್ ಕಾಡ್ ತರಾನೇ ಮಾಡಿ ಅದರದ್ದು ನ್ಯಾಚುರಲ್ ಹ್ಯಾಬಿಟೇಟ್ ಅಲ್ಲಿ ಮಾಡಿರ್ತಾರೆ. ನೋಡ್ಬೋದು ಗಾಯ್ಸ್, ಇಲ್ಲಿ ನೋಡಿ ಹುಲಿ. ಅದು ನೀಟಾಗಿ ಗ್ರಿಲ್ಸ್ ಇಲ್ಲ ಅಂದಿದ್ರೆ ಚೆನ್ನಾಗಿ ಬರೋದು ವಿಡಿಯೋ. ಗ್ರಿಲ್ಸ್ ಇಂದ ಮತ್ತೆ ಈ ಗಾಡಿ ವೈಬ್ರೇಷನ್ ಇಂದ ನಂಗೆ ಫಸ್ಟ್ ಈ ತರ ಗೊತ್ತೇ ಇದ್ದಿದ್ರೆ AC ಎಲ್ಲ ಹೋಗ್ಬಿಡ್ತಾ ಇದ್ದೆ. ನೆಕ್ಸ್ಟ್ ಟೈಮ್ ಆದಾಗ AC ಅಲ್ಲೇ ಹೋಗಿ ಲಾಗ್ ಮಾಡ್ತೀನಿ, ಅದು ಅಪ್ಲೋಡ್ ಮಾಡ್ತೀನಿ. ನೋಡಿ ಗಾಯ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬರ್ಸ್ ಬೇಕು, ನಿಮ್ ಸಪೋರ್ಟ್ ಬೇಕು. ನೋಡ್ಬೋದು ಗಾಯ್ಸ್ ಯಾವ ತರ ಸಿಂಹ ನೋಡಿ ಗಾಯ್ಸ್ ಹಿಂಗಿದೆ. ಅದು ನನ್ಗೆ ಅನಿಸ್ದಂಗೆ ಇವ್ರಿಗೆಲ್ಲ ಫಸ್ಟೇ ಗೊತ್ತಿರತ್ತೆ. ಇವರೆಲ್ಲ ಜನ ನನ್ ನೋಡಕ್ಕೆ ಬರೋದು, ಒಳ್ಳೆ ಪೋಸ್ ಕೊಡೋಣ ಅಂದ್ಬಿಟ್ಟು ಹೋಗಿ ಕುತ್ಕೊಂಡ್ಬಿಡ್ತು ಗಾಯ್ಸ್ ಅಲ್ಲಿ ಹೋಗಿ. ನೋಡಿ ಯಾವ ತರ ಇದೆ ಅಂತ. ಅವಗೂ ಬುದ್ಧಿ ಇದೆ, ಎಲ್ಲ ನಾವ್ ಹೋಗೋದೇ ನೋಡೋದಕ್ಕೆ. ಅವು ಅರ್ಥ ಮಾಡ್ಕೊಂಡು ಕರೆಕ್ಟ್ ಆಗಿ ನಾವು ಬರೋದು ಇದ್ರಿಗೇನೆ ಕರೆಕ್ಟ್ ಆಗಿ ಪೋಸ್ ಕೊಡುತ್ತೆ ಗಾಯ್ಸ್, ಯಾವ ತರ ಕೊಡ್ಬೇಕು ಏನು ಅಂತ. ಇಲ್ಲಿ ನೋಡ್ಬೋದು ಇಲ್ಲಿ ಟೈಗರ್ಸ್ ಇದಾವೆ. ಏನು ಕರೆಕ್ಟ್ ಆಗಿ ಕ್ಯಾಪ್ಚರ್ ಮಾಡಕ್ ಆಗಿಲ್ಲ ಗೈಸ್ ಸಫಾರಿಯಲ್ಲಿ. ಅದೇ AC ಬಸ್ ಆಗಿದ್ರೆ ಚೆನ್ನಾಗಿ ಮಾಡಬಹುದಾಗಿತ್ತು, ಬಟ್ ಇಲ್ಲಿ ಆಗ್ಲಿಲ್ಲ. ನೆಕ್ಸ್ಟ್ ಟೈಮ್ ಮಾಡೋಣ ಬಿಡಿ ಗೈಸ್. ಇದು ಬರೀ ಸಫಾರಿ ಮಾತ್ರ ಒಂದು ವಿಡಿಯೋ ಮಾಡ್ತಾ ಇರೋದು ನಾನು. ಇದು ಒಂದು ಪಾರ್ಟ್ 1 ವಿಡಿಯೋ, ಸಫಾರಿ ವಿಡಿಯೋ. ನೆಕ್ಸ್ಟ್ ಝೂ ವಿಡಿಯೋ ಒಂದು ಬರುತ್ತೆ. ಅದಾದ್ಮೇಲೆ ಬಟರ್ಫ್ಲೈ ಇದ್ದು ಪಾರ್ಕ್ ಒಂದು ವಿಡಿಯೋ ಬರುತ್ತೆ. ಟೋಟಲ್ ಬನ್ನೇರ್ಘಟ್ಟದ 3 ವಿಡಿಯೋ ಮಾಡಿರ್ತೀನಿ. 3 ವಿಡಿಯೋ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗಾಯ್ಸ್, ಮತ್ತೆ ಹಂಗೆ ಸಪೋರ್ಟ್ ಮಾಡಿ. ಇದು ನೋಡಿ ಬೆಳಗ್ಗೆ ನಿದ್ದೆ ಹೋಗ್ತೈತೆ ಹುಲಿ. ನೋಡ್ಬೋದು ನೀವು ಯಾವ ತರ ಇದೆ ಹುಲಿ ಅಂತ. ಇಷ್ಟೇ ಗಾಯ್ಸ್, ಈ ವಿಡಿಯೋ ನಿಮ್ಗೆ ಲೈಕ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್.